ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಹೆಚ್ಚಾಗ್ತಾ ಇದ್ದು ಇವತ್ತು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆಯನ್ನು ನಡೆಸಲಾಯಿತು. ಡಿಕೆಶಿ ನೇತೃತ್ವದಲ್ಲಿ ಒಕ್ಕಲಿಗ ಜನಪ್ರತಿನಿಧಿಗಳ ಸಭೆ ಅಂತ್ಯಗೊಂಡಿದ್ದು ಕ್ಯಾಬಿನೆಟ್ನಲ್ಲಿ ಮರು ಗಣತಿಗೆ ಒತ್ತಾಯಿಸಲು ನಿರ್ಧಾರವನ್ನ ಮಾಡಲಾಗಿದ್ದು ವರದಿ ಅಂಕಿಅಂಶ ಒಕ್ಕಲಿಗ ಸಮುದಾಯಕ್ಕೆ ಸಮಾಧಾನ ತಂದಿಲ್ಲ. ಈಗಿರುವ ಗಣತಿಯ ವರದಿಯನ್ನ ಒಪ್ಪಲು ಸಾಧ್ಯವಿಲ್ಲ. ಸಮುದಾಯದ ಪೂರ್ಣ ಪ್ರಮಾಣದ ಗಣತಿ ಮರು ಸರ್ವೆ ನಡೆಸಬೇಕು. ಕ್ಯಾಬಿನೆಟ್ನಲ್ಲಿ 5 ಒಕ್ಕಲಿಗ ಸಚಿವರು ಒತ್ತಾಯಿಸುವಂತೆ ಇವತ್ತು ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ಏಪ್ರಿಲ್ 17ರಂದು ನಡೆಯಲಿರುವ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಲು ಕೂಡ ಇವತ್ತು ನಡೆದಂತಹ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗ ನಾಯಕರ ಒಕ್ಕೊರಲ ಒತ್ತಾಯದ ನಿರ್ಧಾರವಾಗಿದ್ದು ಇದು ಸರ್ಕಾರಕ್ಕೆ ಒಂದು ರೀತಿ ಬಿಸಿ ತುಪ್ಪವಾಗುತ್ತಾ. ಒಟ್ಟಾರೆಯಾಗಿ ಇವತ್ತಿನ ಸಭೆ ಅಂತ್ಯವಾಗಿದ್ದು ಕ್ಯಾಬಿನೆಟ್ನಲ್ಲಿ ಮರು ಗಣತಿಗೆ ಒತ್ತಾಯಿಸಲು ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮದ್ದತು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ ನಾವೆಲ್ಲ ನಮ್ಗೆ ಏನೇನು ಮಾಹಿತಿ ಇದೆ ಆ ಮಾಹಿತಿಯನ್ನ ನಮ್ಮೆಲ್ಲ ಶಾಸಕರಿಗೆ ಬಿ ಎಲ್ ಶಂಕರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮುಖ್ಯಮಂತ್ರಿಗಳಿಗೆ, ನಮ್ಮ ಉಳಿದರಾಜರು ಎಲ್ಲ ಕೂಡ ಶಾಸಕರು, ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಾವೆಲ್ಲ ನಮ್ಮದು ನಮ್ಮ ಸರ್ಕಾರ ಏನು ಹಿಂದೆ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗಬೇಕು ಅಂತೇಳಿ ಸೋಷಿಯೋ ಎಕನಾಮಿಕ್ ಸರ್ವೆ ಆಗಬೇಕು ಅಂತೇಳಿ ನಾವೇ ಒಪ್ಪಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಲಕ್ಷಾಂತರ ಜನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಣಯ ತೆಗೆದುಕೊಳ್ಳಲಾಯಿತು? ಕಾವ್ಯ, ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಈಗಾಗಲೇ ಘೋಷಣೆ ಆಗಿರುವಂತ ಅಂದ್ರೆ ಕೆಲವು ಕಡೆ ಲೀಕ್ ಆಗಿರುವಂತಹ ಅಂಕಿ ಸಂಖ್ಯೆಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಅಂಕಿ ಸಂಖ್ಯೆ ಒಪ್ಪುವಂತದ್ದಲ್ಲ. ಯಾಕಂದ್ರೆ ಈಗ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಒಕ್ಕಲಿಗ ಸಂಖ್ಯೆ ಇದೆ, ಈಗಿರುವ ಅಂಕಿ ಸಂಖ್ಯೆ ಅಷ್ಟು ಅಲ್ಲ ಅನ್ನುವಂಥದ್ದು. ಜೊತೆಗೆ ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಒಂದೇ ಕಡೆ ಅಥವಾ ಒಂದೇ ಕ್ಯಾಟಗರಿಯಲ್ಲಿ ಸೇರಿಸಿದ ಬೇರೆ ಬೇರೆ ಕಡೆ ಹಂಚಿ ಹೋಗಿರೋದ್ರಿಂದ ಅದನ್ನ ಒಂದೇ ಒಕ್ಕಲಿಗ ಸಮುದಾಯದ ಒಟ್ಟು ಅಂಕಿ ಸಂಖ್ಯೆಗೆ ಅದು ಪರಿಗಣಿಸಕ್ ಆಗ್ತಾ ಇಲ್ಲ. ಹಾಗಾಗಿ ಅದನ್ನೆಲ್ಲ ಒಂದೇ ಕಡೆ ಪರಿಗಣಿಸಿ ಅಂಕಿ ಸಂಖ್ಯೆ ನಿರ್ಧರಿಸೋದಾದ್ರೆ ಗಣತಿಯನ್ನು ಒಪ್ಪಬಹುದು. ಇಲ್ಲ ಅಂತಂದ್ರೆ ನಮ್ಗೆ ಮರುಪರಿಶೀಲಿಸಬೇಕಾಗುತ್ತೆ ಈ ಅಂಕಿ ಸಂಖ್ಯೆಯನ್ನ ಅನ್ನುವಂತ ಒತ್ತಾಯವನ್ನ ಮಾಡ್ಬೇಕು ಅನ್ನುವಂತ ತೀರ್ಮಾನ ಆಗಿರುವಂತದ್ದು. ಹಾಗಾಗಿ 17ನೇ ತಾರೀಕು ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲಿ ತಮ್ಮ ಸಮುದಾಯದ ಅಭಿಪ್ರಾಯ ಇದು ಅನ್ನುವಂಥದ್ದನ್ನ 5 ಜನ ಒಕ್ಕಲಿಗ ಸಚಿವರುಗಳು ಹೇಳ್ಬೇಕು ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸುಖೇಶ್ ಡೀಟೇಲ್ಸ್ಗಾಗಿ.